ಲಲಿತಾ ತ್ರಿಪುರಸುಂದರಿ ದೇವಿಯ ಸಂಪೂರ್ಣ ಪರಿಚಯ ನಿನ್ಗೆ ಗೊತ್ತಾ? ಈ ಬ್ರಹ್ಮಾಂಡದಲ್ಲಿ ಕಾಣುವ ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ಸೌಂದರ್ಯ, ಪ್ರತಿಯೊಂದು ಪ್ರೀತಿ ಒಂದು ದಿವ್ಯ ತಾಯಿಯಿಂದ ಹರಿದು ಬರುತ್ತಿದೆ. ಆ ದಿವ್ಯ ತಾಯಿ ಲಲಿತಾ ತ್ರಿಪುರಸುಂದರಿ. ಲಲಿತಾ ಅಂದರೆ ಸುಂದರ, ಸೌಮ್ಯ, ಕರುಣಾಮಯಿ. ತ್ರಿಪುರಸುಂದರಿ ಅಂದರೆ 3 ಲೋಕಗಳಲ್ಲಿಯೂ ಅತ್ಯಂತ ಸುಂದರವಾದ ಪರಮಶಕ್ತಿ. ಭೂಲೋಕ, ಸ್ವರ್ಗಲೋಕ, ಪಾತಾಳಲೋಕ ಈ 3 ಲೋಕಗಳನ್ನು ಆಳುವ ದೇವಿಯವಳು. ಲಲಿತಾದೇವಿಯನ್ನು ಶಕ್ತಿಯ ಪರಮರೂಪ ಅಂತ ಕರೀತಾರೆ. ಅವಳು ಮಾತ್ರ ದೇವಿಯಲ್ಲ, ಅವಳೇ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಮೂಲ ಎಂದು ಹೇಳುತ್ತಾರೆ. ಬ್ರಹ್ಮನು ಸೃಷ್ಟಿ ಮಾಡೋ ಶಕ್ತಿ, ವಿಷ್ಣುವು ಪಾಲನೆ ಮಾಡೋ ಶಕ್ತಿ, ಶಿವನು ಸಂಹಾರ ಮಾಡೋ ಶಕ್ತಿ. ಈ ಎಲ್ಲವೂ ಲಲಿತಾದೇವಿಯಿಂದಲೇ ಬರುತ್ತದೆ. ಅವಳ ದಿವ್ಯ ರೂಪವನ್ನು ಊಹಿಸು. ಅವಳು ಒಂದು ದಿವ್ಯ ಸಿಂಹಾಸನದ ಮೇಲೆ ಕುಳಿತಿದ್ದಾಳೆ. ಅವಳ ಮುಖದಲ್ಲಿ ಮೃದುವಾದ ನಗು, ಕಣ್ಣಲ್ಲಿ ಅನಂತ ಕರುಣೆ. ಅವಳ ಕೈಯಲ್ಲಿರುವುದೇನು ಗೊತ್ತಾ? ಕರಿಬೇಲದ ಬಿಲ್ಲು, ಹೂವಿನ ಬಾಣಗಳು, ಪಾಶ ಮತ್ತು ಅಂಕುಶ. ಈ ಎಲ್ಲವೂ ಸಾಮಾನ್ಯ ಆಯುಧಗಳಲ್ಲ. ಇವು ನಮ್ಮ ಮನಸ್ಸು, ಆಸೆ, ಅಹಂಕಾರವನ್ನು ನಿಯಂತ್ರಿಸುವ ಸಂಕೇತಗಳು. ಲಲಿತಾದೇವಿಯನ್ನು ಶ್ರೀಚಕ್ರದ ದೇವಿ ಅಂತ ಕರೀತಾರೆ. ಶ್ರೀಚಕ್ರ ಅಂದ್ರೆ ಶಕ್ತಿಯ ಅತ್ಯಂತ ಪವಿತ್ರ ಯಂತ್ರ. ಇದರಲ್ಲಿ ಸಂಪೂರ್ಣ ಬ್ರಹ್ಮಾಂಡದ ರಹಸ್ಯಗಳು ಅಡಗಿವೆ ಅಂತ ನಂಬಿಕೆಯಿದೆ. ಭಕ್ತರು ಲಲಿತಾದೇವಿಯನ್ನು ಪೂಜಿಸುವಾಗ ಲಲಿತಾ ಸಹಸ್ರನಾಮವನ್ನು ಪಠಿಸುತ್ತಾರೆ. ಅವಳ 1000 ಹೆಸರುಗಳನ್ನು ಜಪಿಸುತ್ತಾರೆ. ಪ್ರತಿ ಹೆಸರು ಒಂದು ಶಕ್ತಿ, ಪ್ರತಿ ಶಕ್ತಿ ಒಂದು ಆಶೀರ್ವಾದ. ಲಲಿತಾದೇವಿಯನ್ನು ಭಕ್ತಿಯಿಂದ ಸ್ಮರಿಸಿದರೆ ಅವಳು ಭಯವನ್ನು ದೂರ ಮಾಡುತ್ತಾಳೆ, ಮನಸ್ಸಿಗೆ ಶಾಂತಿ ಕೊಡುತ್ತಾಳೆ, ಜೀವನದಲ್ಲಿ ಸಕಾರಾತ್ಮಕತೆ ತುಂಬುತ್ತಾಳೆ. ಹೆಚ್ಚಿನವರು ನಂಬುತ್ತಾರೆ ಲಲಿತಾದೇವಿಯ ಕೃಪೆ ಇದ್ದರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ಅಂತ. ಆದ್ದರಿಂದ ನೀನು ಯಾವ ಸಮಸ್ಯೆಯಲ್ಲಿದ್ದರೂ ಒಮ್ಮೆ ಮನಸಾರೆ ಲಲಿತಾದೇವಿಯನ್ನು ಕರೆಯು. ಅವಳು ಖಂಡಿತವಾಗಿ ನಿನ್ನ ಜೊತೆ ಇರುತ್ತಾಳೆ. ಇಂದು ಸ್ವಲ್ಪ ಸಮಯ ತೆಗೆದುಕೊಳ್ಳು, ಕಣ್ಣು ಮುಚ್ಚು, ಮನಸ್ಸನ್ನು ಶಾಂತಗೊಳಿಸು ಮತ್ತು ಭಕ್ತಿಯಿಂದ ಜಪಿಸು. ಓಂ ಐಂ ಹ್ರೀಂ ಶ್ರೀಂ ಲಲಿತಾಯೈ ನಮಃ. ನಿನ್ನ ಜೀವನದಲ್ಲಿ ನಿಧಾನವಾಗಿ ಶಾಂತಿ, ಶಕ್ತಿ ಮತ್ತು ಸಂತೋಷ ಹರಿದು ಬರುತ್ತದೆ. ಆದರೆ ಲಲಿತಾದೇವಿಯ ಮಹಿಮೆ ಇಷ್ಟರಲ್ಲಿ ಮುಗಿಯುವುದಿಲ್ಲ. ಒಂದು ದೊಡ್ಡ ರಹಸ್ಯ ಇದೆ, ಅದು ಎಲ್ಲರಿಗೂ ಗೊತ್ತಿಲ್ಲ ಎಂದು ಪುರಾಣಗಳಲ್ಲಿ ಹೇಳುತ್ತಾರೆ. ಒಮ್ಮೆ ಈ ಬ್ರಹ್ಮಾಂಡವನ್ನು ಭಂಡಾಸುರ ಎಂಬ ಅಸುರ ಕಾಡುತ್ತಿದ್ದನು. ಯಾವ ದೇವರು ಕೂಡ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಸೇರಿ ಪ್ರಾರ್ಥಿಸಿದರು. ಆದಾಗ ಒಂದು ದಿವ್ಯ ಪ್ರಕಾಶ ಮೂಡಿತು. ಆ ಪ್ರಕಾಶದಿಂದಲೇ ಲಲಿತಾ ತ್ರಿಪುರಸುಂದರಿ ದೇವಿ ಅವತಾರ ಪಡೆದಳು. ಅವಳು ಯುದ್ಧಭೂಮಿಗೆ ಬಂದಾಗ ಅವಳ ಮುಖದಲ್ಲಿ ಕೋಪವಿಲ್ಲ, ಭಯವಿಲ್ಲ, ಕೇವಲ ಒಂದು ಶಾಂತ ನಗು ಮಾತ್ರ. ಆದರೆ ಆ ನಗುವಿನಲ್ಲೇ ಅಸುರನ ಅಂತ್ಯ ಅಡಗಿತ್ತು. ಅವಳ ಶಕ್ತಿಯಿಂದ ಭಂಡಾಸುರನನ್ನು ಸುಲಭವಾಗಿ ಸಂಹರಿಸಿದಳು. ಇದು ನಮಗೆ ಏನು ಹೇಳುತ್ತೆ ಗೊತ್ತಾ? ನಿಜವಾದ ಶಕ್ತಿ ಎಂದರೆ ಅದು ಗರ್ಜನೆಯಲ್ಲ, ಅದು ಶಾಂತಿ, ಅದು ಆತ್ಮವಿಶ್ವಾಸ. ಇನ್ನೊಂದು ಅದ್ಭುತ ವಿಷಯ, ಲಲಿತಾದೇವಿ ದೂರದಲ್ಲಿರುವ ದೇವಿಯಲ್ಲ, ಅವಳು ನಮ್ಮೊಳಗಿದ್ದಾಳೆ. ನಮ್ಮ ಪ್ರೀತಿಯಲ್ಲಿ, ನಮ್ಮ ಧೈರ್ಯದಲ್ಲಿ, ನಮ್ಮ ಒಳ್ಳೆಯ ಮನಸ್ಸಿನಲ್ಲಿ. ನೀನು ಯಾರಿಗಾದರೂ ಸಹಾಯ ಮಾಡಿದಾಗ, ನೀನು ಸತ್ಯವಾಗಿ ನಿಂತಾಗ, ನೀನು ಪ್ರೀತಿಯಿಂದ ವರ್ತಿಸಿದಾಗ ಅಲ್ಲಿ ಲಲಿತಾದೇವಿಯ ಶಕ್ತಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ಅವಳನ್ನು ಹುಡುಕಲು ದೂರ ಹೋಗಬೇಕಾಗಿಲ್ಲ, ನಿನ್ನ ಹೃದಯದಲ್ಲಿ ನೋಡಿದರೆ ಸಾಕು. ಇನ್ನೂ ಒಂದು ಸತ್ಯ, ನೀನು ಕಷ್ಟದಲ್ಲಿದ್ದಾಗ, ಯಾರೂ ಸಹಾಯ ಮಾಡದಾಗ ಒಮ್ಮೆ ಅವಳನ್ನು ಕರೆಯು. ಮನಸ್ಸಿನಲ್ಲಿ ನಿಧಾನವಾಗಿ ಹೇಳು, ಅಮ್ಮ ನನಗೆ ಸಹಾಯ ಮಾಡು. ಅಂದು ನಿನಗೆ ಕಾಣದ ಶಕ್ತಿ ನಿನ್ನನ್ನು ಮುಂದೆ ತಳ್ಳುತ್ತದೆ. ಇದು ಭಕ್ತಿ ಮಾತ್ರ ಅಲ್ಲ, ಇದು ಅನುಭವ. ಅಂತಿಮವಾಗಿ ಲಲಿತಾದೇವಿ ನಮಗೆ ಕಲಿಸುವ ದೊಡ್ಡ ಪಾಠ ಏನು ಗೊತ್ತಾ? ಪ್ರೀತಿ, ಶಾಂತಿ, ಧೈರ್ಯ. ಈ 3 ಇದ್ದರೆ ಯಾವ ಸಮಸ್ಯೆಯನ್ನಾದರೂ ಜಯಿಸಬಹುದು. ಆದ್ದರಿಂದ ಇಂದೇ ಅವಳನ್ನು ಸ್ಮರಿಸು, ಅವಳ ಶಕ್ತಿಯನ್ನು ಅನುಭವಿಸು
ಮತ್ತು ಭಕ್ತಿಯಿಂದ ಜಪಿಸು. ಓಂ ಐಂ ಹ್ರೀಂ ಶ್ರೀಂ ಲಲಿತಾಯೈ ನಮಃ.